ನಾನು ಕದ್ದು ಮುಚ್ಚಿ ಕಳ್ಳಂಗೆ ದುಡ್ಡು ಕೊಡ್ಬೇಕಾದ್ರೆ ನೋಡ್ಬಿಟ್ಟೆ ಅಂತ ಬೀಗ್ತಾ ಇದ್ಲು ನಿಮ್ಮತ್ತೆ. ಆದ್ರೆ ಅವಳು ನೋಡ್ಲಿ ಅಂತಾನೆ ಅವಳು ಕಣ್ಣಿಗೆ ಕಾಣೋ ಹಾಗೆ ದುಡ್ಡು ಕೊಟ್ಟೆ. ಕುರಿ ಹಳ್ಳಕ್ ಬಿತ್ತು. ಇನ್ ಸ್ವಲ್ಪ ಹೊತ್ತಲ್ಲಿ ಮಣ್ಣು ಹಾಕಿ ಮುಚ್ಚಿಬಿಡ್ತೀನಿ. ಮೇಡಮ್, ಯಾವ ಕಾರಣಕ್ಕೂ ಅವ್ರಿಗೆ ಗೊತ್ತಾಗ್ಬಾರ್ದಂತ ನೀವೇ ಹೇಳಿದ್ರಿ. ಆದ್ರೆ ಈಗ ನೀವು ಬೇಕು ಬೇಕಂತಾನೆ ಅವ್ರಿಗೆ ಕೇಳೋ ಥರ ಮಾತಾಡ್ತಾ ಇದ್ದೀರಾ. ನನಗೊಂದು ಅರ್ಥ ಆಗ್ತಿಲ್ಲ ಮೇಡಮ್. ಎಸ್, ಈ ದುರ್ಗ ಯಾರಿಗೂ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ನೀನ್ ಮಾತ್ರ ಆ ಜಾಗ ಬಿಟ್ಟು ಬೇರೆಲ್ಲೂ ಹೋಗ್ಬೇಡ. ಓಕೆ ಮೇಡಮ್. ನಂಗೆ ಗೊತ್ತಿತ್ತು ಲೀಲಾ ಹೋಗಿ ಏಜೆಗೆ ಹೇಳ್ತಾಳೆ ಅಂತ. ಹಾಗೇ ಆಯ್ತು. ಆಮೇಲೇನು, ನನ್ನನ್ನ ಮಾಲ್ ಸಮೇತ ಹಿಡಿಬೇಕು ಅಂತ ಲೀಲಾ ಹೋಗಿ ಏಜೆನ್ ಕರ್ಕೊಂಡ್ ಬಂದು. ಆದ್ರೆ ಬನ್ನಿ ನೋಡಿ. ಏನಿದೆ ನೋಡಕ್ಕೆ? ಮೋಸ್ಟ್ಲಿ ಅವರು ಆ ಕಡೆ ಪೊದೆಯಿಂದ ಬಚ್ಚಿಟ್ಕೊಂಡಿದ್ದಾರೆ ಅನ್ಸುತ್ತೆ. ಬನ್ನಿ ಬನ್ನಿ ಹೋಗೋಣ. ಒಂಥರ ಹುಚ್ಚು ಚಂಗ್ ಆಡಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಆಮೇಲೆ ಹೇಗಿದ್ರು ಅಡ್ರೆಸ್ ಹೇಳಿದ್ನಲ್ಲ, ಲೀಲಾ ಹೋಗಿ ಕಳ್ಳನ್ನ ಹಿಡ್ಕೊಂಡ್ ಬಂದ್ಲು. ಏಜೆ ಮುಂದೆ ನಿಲ್ಲಿಸ್ಬೇಕು ಅಂತ ಡಿಸೈಡ್ ಮಾಡಿದ್ಲು. ಆದ್ರೆ ಅದು ನನ್ ಪ್ಲಾನ್ ಆಗಿತ್ತು. ಏನು? ಓಕೆ, ಕಳ್ತನ ಮಾಡಿದ್ದು ನಾನೇ ಅಂತ ಒಪ್ಕೊ. ಮೇಡಮ್, ಅದಕ್ಕೂ ನಿನಗೆ ಸಪರೇಟ್ ಪೇಮೆಂಟ್ ಇರುತ್ತೆ. ಕೇಳಿದ ತಕ್ಷಣ ಒಪ್ಕೊಂಡ್ಬಿಡ್ಬೇಡ. ಒಂದ್ 4 ಏಟು ಬಿದ್ದ ಮೇಲೆ ಆಮೇಲೆ ಒಪ್ಕೊ. ಅವ್ರು ನಿನ್ನ ಕರ್ಕೊಂಡ್ಬಂದು ಏಜೆ ಮುಂದೆ ನಿಲ್ಲಿಸ್ತಾರೆ. ಆಗ ಇದನ್ನೆಲ್ಲ ಮಾಡಿಸಿದ್ದು ದುರ್ಗಾ ಮೇಡಮ್ಮೆ ಅಂತ ಹೇಳು. ನಾನೊಂದಷ್ಟು ಎಮೋಷನಲ್ ಡೈಲಾಗ್ ಹೊಡೆದು ಮನೆ ಬಿಟ್ಟು ಹೋಗ್ತೀನಿ ಅಂತ ನಿಲ್ತೀನಿ. ಅದಾದ್ಮೇಲೆ ನೀನು ತಪ್ಪೊಪ್ಕೊಳ್ಳೋ ಒಂಥರ ನಾಟಕ ಮಾಡಿ ಇಷ್ಟೆಲ್ಲ ಮಾಡಿಸಿದ್ದು ಲೀಲಾ ಮೇಡಮ್ಮೆ ಅಂತ ಹೇಳ್ಬೇಕು. ಓಕೆ ಮೇಡಮ್. ಸರಿ, ಹೋಗ್ ಬಾಗಲ್ ತೆಗಿ. ಅಷ್ಟೇ ಅಲ್ಲ, ಅವಳು ನೋಡೋ ತರ ಲಾಕರ್ ಅಲ್ಲಿ ಒಡವೆಗಳನ್ನ ಇಟ್ಟಿದ್ದು ನಾನೇ. ಆಮೇಲೆ ಅವಳಿಗೆ ಗೊತ್ತಾಗದೆ ಇರೋ ಹಾಗೆ ಅದ್ರ ಜಾಗ ಚೇಂಜ್ ಮಾಡಿದ್ದು ನಾನೇ. ಸತ್ಯ, ಯಾರೂ ನೋಡ್ಲಿಲ್ಲ. ಇದು ನೀವು ಸೇರ್ಬೇಕಾಗಿರೋ ಸೇಫ್ ಜಾಗ. ಈ ಇಡೀ ಡ್ರಾಮಾದ ಕತೆ, ಚಿತ್ರಕತೆ, ಸಂಭಾಷಣೆ, ನಿರ್ದೇಶನ ಎಲ್ಲ ನಂದೆ. ನಾನ್ ಗಾಳ ಹಾಕ್ದೆ. ಆ ಲೀಲಾ ಬಂದು ಸಿಕ್ಕಾಕೊಂಡು. ಹೇಗಿದೆ ಬಿಟ್ ಹಿಡಿಯೋ ಆಟ? ಲಕ್ಷ್ಮಿ, ಸರು ಎಲ್ಲಿದ್ದೀರಾ? ಇಲ್ಲೇ ಇದೀವಿ ಅಕ್ಕ. ಇಲ್ಯಾಕ್ ಕೂತ್ಕೊಂಡಿದ್ದೀರಾ? ಏನಕ್ಕ ನಿಮ್ ತಲೆ? ನಿಮ್ ಪ್ಲಾನ್ ಕೇಳಿ ನಮ್ ತಲೆ ಸುತ್ತ ಬಂದ್ಬಿಡ್ತು. ಇಷ್ಟಕ್ಕೆ ತಲೆ ಸುತ್ತ ಬಂದ್ರೆ ಹೇಗೆ? ಇನ್ನೂ ಆಟ ತುಂಬಾ ಬಾಕಿ ಇದೆ. ನೀವ್ ಕೊಟ್ಟಿರೋ ಬೂಸ್ಟರ್ ಡೋಸ್ಗೆ ಆ ಲೀಲಾ ಫುಲ್ಲು ರೋಸ್ಟ್ ಆಗ್ಬಿಟ್ಟಿರ್ತಾಳೆ. ಇನ್ಮೇಲೆ ಯಾವತ್ತೂ ನಿಮ್ ಮುಂದೆ ನಿಂತು ಮಾತಾಡೋ ಬಂಡ ಧೈರ್ಯನ ಅವಳು ಮಾಡೋದಿಲ್ಲ ಬಿಡಿ. ಆದ್ರೂ ಅಕ್ಕ, ನೀವ್ ಸಾಮಾನ್ಯದವರಲ್ಲ. ನಿಮ್ ಮುಖದಲ್ಲಿದ್ದ ಭಯ, ಏಜೆ ಮುಂದೆ ಆಡಿದ ಕಣ್ಣಿನ ಡ್ರಾಮಾ, ವಾ ವಾ ವಾ, ನಿಮ್ಗೆ ಬೆಸ್ಟ್ ಪರ್ಫಾರ್ಮರ್ ಅಂತ ಅವಾರ್ಡ್ ಕೊಡ್ಬೇಕು. ಹೌದು, ಕೊಡ್ಲೇಬೇಕು.
ಬರೀ ಬೆಸ್ಟ್ ಪರ್ಫಾರ್ಮರ್ ಅವಾರ್ಡ್ ಅಲ್ಲ, ಬೆಸ್ಟ್ ವಿಲನ್ ಅವಾರ್ಡ್ ಕೊಡಿಸ್ಬೇಕು. ಹೌದು, ನಾನ್ ವಿಲನ್ನೇ. ಆದ್ರೆ ನಿನ್ನನ್ ಮಾತ್ರ ನೀನ್ ಹೀರೋಯಿನ್ ಅಂತ ಅನ್ಕೋಬೇಡ. ಯಾಕೆಂದ್ರೆ ಹೀರೋಯಿನ್ಗೆ ಗೆಲ್ಲೋ ತಾಕತ್ತಿರತ್ತೆ, ನಿನಗದಿಲ್ಲ. ನಿಮ್ ತರ ಮೋಸ ಮಾಡಿ ಗೆಲ್ಲೋದನ್ನ ತಾಕತ್ತನ್ನಲ್ಲ, ತುಳಿಯೋದು ಅಂತಾರೆ. ಲೀಲಾ, ನೀನ ತುಂಬಾ ಸಿಂಪಲ್ ಆಗಿ ಗೇಜ್ ಮಾಡ್ಬಿಟ್ಟೆ. ಇಂಥ ಕುತಂತ್ರ ಐಡಿಯಾ ನಿನಗೆ ಬರುತ್ತೆ ಅಂತ ನಾನು ಯೋಚನೆನೂ ಮಾಡಿರ್ಲಿಲ್ಲ. ಬರೋಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಇಂಥ ಐಡಿಯಾ ಬರೀ ಮನೆ ಹಾಳ್ರಿಗೆ ಮಾತ್ರ ಬರುತ್ತೆ, ನಮ್ಮಂತವ್ರಿಗೆ ಬರಲ್ಲ. ಇಷ್ಟಾದ್ರೂ ಬುದ್ಧಿ ಬರ್ಲಿಲ್ಲ ಅಲ್ಲ ನಿನ್ಗೆ? ಖಂಡಿತ ನಾನ್ ಸತ್ರು ನಿನ್ ತರ ಕೇಡ್ ಬುದ್ಧಿ ಬರಲ್ಲ. ಸೋತಿರೋ ಬಾಯಲ್ಲಿ ಈ ತರ ಮಾತು ಬರ್ದೆ ಇನ್ನೆಂಥ ಮಾತು ಬರುತ್ತೆ ಅಲ್ವಾ ಲಕ್ಷ್ಮಿ ಅಕ್ಕ? ಅದೇ ಮತ್ತೆ ನಮ್ ದುರ್ಗಾ ಅಕ್ಕ ಇವಳು ಆಪೋಸಿಟ್ ನಿಂತು ಗೆದ್ಬಿಟ್ರಲ್ಲ ಅಂತ ಬರ್ನಿಂಗ್ ಆಗ್ತಿರ್ಬೇಕು ಅಲ್ವಾ? ಮೋಸದ ಗೆಲುವಿಗಿಂತ ನಿಯತ್ತಾಗಿ ಸೋಲೋದ್ರಲ್ಲೇ ಖುಷಿ ಇದೆ. ಒಂದ್ ಚೆನ್ನಾಗಿ ನೆನ್ಪಿಡ್ಕೊ, ಇವತ್ ನಿನ್ ಟೈಮ್ ಚೆನ್ನಾಗಿದೆ, ನಾಳೆ ನಂಗೂ ಟೈಮ್ ಬರುತ್ತೆ. ನಾನು ಏನು ಅಂತ ಪ್ರೂವ್ ಮಾಡ್ತೀನಿ. ಆತರ ಎಲ್ಲ ಹಳೆ ಡೈಲಾಗ್ ಹೊಡಿತೀನಿ ಅನ್ಕೊಂಡ್ಯಾ? ಆದ್ರೂ ಹೇಳ್ತೀನಿ ಕೇಳು. ಚಾಣಕ್ಯಂತರ ತಂತ್ರಕ್ಕೆ ಪ್ರತಿ ತಂತ್ರ ಮಾಡ್ತೀನಿ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅನ್ನೋದು ಹಳೆಗಾದೆ. ಮುಳ್ಳನ್ನ ಬಟ್ಟೆ ಪಿನ್ನಿಂದನೂ ತೆಗಿಬಹುದು ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡ್ತಾಳೆ. ನಿನ್ ಮುಖವಾಣನ ಕಳ್ಸ್ತೀನಿ. ಇವತ್ ಯಾವ ಏಜೆ ನೀನ್ ದುರ್ಗನ್ ಭಿಕ್ಷೆಯಲ್ಲಿ ಮನೇಲಿದ್ಯಾ ಅಂತ ಹೇಳಿದಾರೋ ಅದೇ ಏಜೆ ದುರ್ಗಾ ನಿಂಗೆ ಮನೇಲಿರಕ್ ಯೋಗ್ಯತೆ ಇಲ್ಲ, ಮನೆ ಬಿಟ್ಟು ಹೋಗು ಅನ್ನೋ ಹಾಗೆ ನಾನ್ ಮಾಡ್ತೀನಿ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ